ಮೈಸೂರಿನಲ್ಲಿ ಗಾಳಿ ಮಳೆ ಅವಾಂತರ, ಪಿರಿಯಾಪಟ್ಟಣದಲ್ಲಿ ಆಟೋ ಮೇಲೆ ಬಿದ್ದ ಬೃಹತ್ ಮರ, ಸಾಲು ಸಾಲು ಮನೆಗಳ ಗೋಡೆ ಕುಸಿತ. ಮಂಡ್ಯದಲ್ಲಿ ಓಮ್ನಿ ಮೇಲೆ ಬಿದ್ದ ಮರ, ಕೂದಲೆಳೆ ಅಂತರದಲ್ಲಿ ಚಾಲಕ ಬಚಾವ್. ಮೈಸೂರು ಅರಸೀಕೆರೆ ಹೆದ್ದಾರಿಯಲ್ಲಿ ಘಟನೆ. ಚಾರ್ಮಾಡಿ ಘಾಟ್ನಲ್ಲಿ ಕೃತಕ ಜಲಪಾತಗಳ ಸೃಷ್ಟಿ, ರಸ್ತೆಯಲ್ಲಿ ಕಾರು ನಿಲ್ಲಿಸಿ ಪ್ರವಾಸಿಗರ ಹುಚ್ಚಾಟ, ಅಪಾಯವನ್ನು ಲೆಕ್ಕಿಸದೆ ಮೋಜು ಮಸ್ತಿ. ದೇಶದಲ್ಲಿ 1000 ಗಡಿ ದಾಟಿದ ಕೋವಿಡ್ ಕೇಸ್, ನಿನ್ನೆ ಒಂದೇ ದಿನ ಕರ್ನಾಟಕದಲ್ಲಿ 37 ಮಂದಿಗೆ ವೈರಸ್, ಮತ್ತೆ ಶುರುವಾಯಿತು ಲಸಿಕೆ ಚರ್ಚೆ. ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಮಗು ಬಲಿ ಪ್ರಕರಣ, ಇದು ಸರ್ಕಾರವೇ ತಲೆ ತಗ್ಗಿಸುವಂತದ್ದು, ಘಟನೆ ಖಂಡಿಸಿದ ಸಚಿವ ಪರಮೇಶ್ವರ್.